ನಮಸ್ಕಾರ ವೀಕ್ಷಕರೇ, ನೋಡಿ ಬಾಯಲ್ಲಿ ನೀರು ಬರಿಸುವಂತಹ ಗುಲಾಬ್ ಜಾಮೂನ್ ತಿಂದಷ್ಟು ತಿನ್ನಬೇಕೆನಿಸುವ ಗುಲಾಬ್ ಜಾಮೂನನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕಂತಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದೊಂದು ಗುಲಾಬ್ ಜಾಮೂನ್ ಸಕ್ಕರೆ ಪಾಕವನ್ನು ಹೀರ್ಕೊಂಡು ತುಂಬ ರಸಭರಿತವಾಗಿರುತ್ತೆ. ತಿಂತಾ ಇದ್ರೆ ಇನ್ನು ತಿನ್ನೋಣ ಅನಿಸುತ್ತೆ, ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಗುಲಾಬ್ ಜಾಮೂನನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡರನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಕಂಪ್ನಿದು ಬೇಕಾದರೂ ತಗೋಬಹುದು. ಈಗ ಇದನ್ನು ನಾವು ಮೆಜರ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಇದಕ್ಕೆ ಸರಿ ಹೊಂದುವಷ್ಟು ಸಕ್ಕರೆ ಪಾಕವನ್ನು ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ ಈ ಪೌಡರ್ ಎಷ್ಟಿದೆ ಅಂತ ನಾವು ಅಳತೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಅಳತೆ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಹೊಸದಾಗಿ ಕಳೆಯೋರು ಕೂಡ ತುಂಬಾ ಈಸಿ ಆಗುತ್ತೆ. ನಾವು ತಗೊಂಡಿರ್ತಕ್ಕಂತಹ ಪಾಕೆಟ್ನಲ್ಲಿ ಕರೆಕ್ಟಾಗಿ 1.5 ಕಪ್ಪಷ್ಟು ಆಯಿತು. ಈಗ ಇದರಲ್ಲಿ ಕಾಯಿಸಿ ಆರಿಸಿದಂಥ ಹಾಲು, ಅಂದರೆ ಉಗುರಿ ಬೆಚ್ಚಗಿರಬೇಕು. ಹಾಲು ಬೇಡ ಅಂತಂದರೆ ಉಗುರಿ ಬೆಚ್ಚಗಿನ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾವು ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ತಾ ಬೆರಳಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೆ. ಕಂಪ್ಲೀಟ್ ಆಗಿ ಅರ್ಧ ಕಪ್ಪಷ್ಟು ಹಾಲು ಕರೆಕ್ಟಾಗಿ ಸರೋಯ್ತು. ಈಗ ಫೈನಲ್ ಆಗಿ ಸ್ವಲ್ಪ ತುಪ್ಪವನ್ನು ತಗೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪವನ್ನು ಸೇರಿಸೋದ್ರಿಂದ ಗುಲಾಬ್ ಜಾಮೂನ್ ತುಂಬ ಸಾಫ್ಟ್ ಆಗಿ ಬರುತ್ತೆ. ಮತ್ತೆ ಈ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡಬಾರ್ದು. ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಇರಬೇಕು. ಹಾಗೆ ಇದು ಒಳಗಡೆ ಪೊರೆ ಪೊರೆ ಥರ ಇರಬೇಕು. ಈ ಥರ ಇದ್ದರೆ ಮಾತ್ರ ಗುಲಾಬ್ ಜಾಮೂನ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡೋಣ. ಅಷ್ಟರೊಳಗೆ ನಾವು ಸಕ್ಕರೆ ಪಾಕವನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ 3 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಬೇಕು. ನಾವು ಯಾವ ಕಪ್ನಲ್ಲಿ ಜಾಮೂನ್ ಪೌಡರನ್ನು ಮೆಜರ್ ಮಾಡಿಕೊಂಡು ಅದೇ ಕಪ್ನಲ್ಲಿ 3 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿ ಹಾಗೆ 3 ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕಾಗುತ್ತೆ. ಎಷ್ಟು ಸಕ್ಕರೆ ತಗೊಂಡ್ರೆ ಅಷ್ಟು ನೀರನ್ನು ಸೇರಿಸಬೇಕು. ಸಕ್ಕರೆಯನ್ನು ಕರಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ತಾದ್ಮೇಲೆ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ. ಈಗ ಪಾಕ ಬಂದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡೋಣ. ಪಾಕ ಅಂತಂದರೆ ಇದಕ್ಕೆ ಒಂದೆಳೆ ಪಾಕ ಬರುವಷ್ಟಿಲ್ಲ. ಇನ್ನೇನು ಒಂದೆಳೆ ಪಾಕ ಬರುತ್ತೆ ಅನ್ನುವಷ್ಟರಲ್ಲಿ ನಾವು ಸ್ಟವ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಇರಬೇಕು ಪಾಕ ಅನ್ನೋದು. ಒಂದೆಳೆ ಪಾಕ ಬಂದುಬಿಟ್ರೆ ಗುಲಾಬ್ ಜಾಮೂನ್ ಪಾಕವನ್ನು ಹೀರ್ಕೊಳ್ಳೋದಿಲ್ಲ. ಹಾಗಂತ ತುಂಬ ತೆಳುವೂ ಇರಬಾರ್ದು, ಹಾಗಂತ ತುಂಬ ಗಟ್ಟಿನೂ ಇರಬಾರ್ದು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ಇದರಲ್ಲಿ 3 ಏಲಕ್ಕಿಯನ್ನು ಈ ಥರ ಜಜ್ಜಿಬಿಟ್ಟು ಸೇರಿಸಿ, ಹಾಗೆ ಇದ್ರೆ ಸಾಫ್ರನ್ ಕೂಡ ಸೇರಿಸ್ಬೋದು. ಇವನ್ನು ಸೇರಿಸಿದ್ದಾದ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದರಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸೋಣ. ನಿಂಬೆ ಹಣ್ಣಿನ ರಸವನ್ನು ಸೇರಿಸೋದ್ರಿಂದ ಪಾಕ ಗಡ್ಡೆ ಕಟ್ಕೊಳ್ಳೋದಿಲ್ಲ. ನಿಂಬೆ ಹಣ್ಣಿನ ರಸವನ್ನು ಸೇರಿಸಿದ್ದಾದ್ಮೇಲೆ ಒಮ್ಮೆ ಇದನ್ನು ಈ ಥರ ಮಿಕ್ಸ್ ಮಾಡಿ ಪಾಕ ತಣ್ಣಗಾಗ್ದಿರ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಸೈಡ್ಗೆ ತೆಗೆದಿಡೋಣ. ನೋಡಿ, ಇದನ್ನು ನೆನೆಸಿ ಕರೆಕ್ಟಾಗಿ 10 ನಿಮಿಷ ಆಯಿತು. ಹಿಟ್ಟು ಅನ್ನೋದು ನೋಡಿ ಚೆನ್ನಾಗಿ ನೆಂದಿದೆ. ಒಳಗಡೆ ಈ ಥರ ಪೊರೆ ಪೊರೆ ಥರ ಇರಬೇಕು. ಈ ಥರ ಇದ್ದರೆ ಮಾತ್ರ ಗುಲಾಬ್ ಜಾಮೂನ್ ಕರೆಕ್ಟಾಗಿ ಪಾಕವನ್ನು ಹೀರ್ಕೊಳ್ಳುತ್ತೆ. ತುಂಬ ಗಟ್ಟಿ ಇರಬಾರ್ದು. ಇವಾಗ 2 ಕೈಯಿಂದ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ. ಈಗ ಗುಲಾಬ್ ಜಾಮೂನ್ ಯಾವ ಸೈಜಲ್ಲಿ ಇರಬೇಕು ಅಂತ ನೋಡಿಕೊಂಡು ಸಣ್ಣ ಸಣ್ಣ ಬಾಲುಗಳಾಗಿ ಮಾಡಿಕೊಂಡು ಮೊದಲಿಗೆ 3-4 ಟೈಮ್ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ರೌಂಡ್ ಮಾಡಬೇಕು. ನಂತರ ಲೂಸಾಗಿ ಈ ಥರ ಶೇಪ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಕ್ರ್ಯಾಕ್ಸ್ ಇಲ್ದಿರ ನೋಡಿ ಈ ಥರ ನೀಟಾಗಿ ಬರುತ್ತೆ. ನೀವೇನಾದರೂ ಲೂಸಾಗಿ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆಯಿಲೆಲ್ಲ ಹಾಕಿದ ತಕ್ಷಣ ಒಡೆದೋಗುತ್ತೆ. ಹಾಗಾಗಿ ಮೊದಲಿಗೆ ಈ ಥರ ಗಟ್ಟಿಯಾಗಿ 3-4 ಟೈಮ್ ಪ್ರೆಸ್ ಮಾಡ್ತಾ ರೌಂಡ್ ಮಾಡಿ ನಂತರ ಲೂಸಾಗಿ ರೌಂಡ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರತಿಯೊಂದು ಉಂಡೆನೂ ಇದೇ ಥರನೇ ಪ್ರಿಪೇರ್ ಮಾಡ್ಕೋಬೇಕು. ಈ ಉಂಡೆಗಳನ್ನು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಪ್ರಿಪೇರ್ ಮಾಡಿಕೊಂಡ್ರೆ ಪಾಕವನ್ನು ಹೀರ್ಕೊಳ್ಳೋದಿಲ್ಲ. ಸೊ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ನಾನು ಸ್ವಲ್ಪ ಉಂಡೆಗಳನ್ನು ಪ್ರಿಪೇರ್ ಮಾಡಿ ತಗೊಂಡಿದ್ದೀನಿ. ಈಗ ಇವನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲೇ ಆಯಿಲನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ನಾವು ಗುಲಾಬ್ ಜಾಮೂನನ್ನು ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು. ಆಯಿಲ್ ಅನ್ನೋದು ಇಷ್ಟು ಬಿಸಿಯಾಗಿದ್ದರೆ ಸಾಕು. ತುಂಬ ಬಿಸಿಯಾಗಿರ್ತಕ್ಕಂಥ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಇವು ಮೇಲ್ಗಡೆ ಫ್ರೈ ಆಗಿಬಿಡುತ್ತೆ, ಒಳಗಡೆ ಹಾಗೆ ಹಸಿಯಾಗೇ ಇರುತ್ತೆ. ಸೊ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಹಾಗಂತ ಸರಿಯಾಗಿ ಆಯಿಲ್ ಬಿಸಿ ಆಗದೆ ಇರುವಾಗ ಗುಲಾಬ್ ಜಾಮೂನನ್ನು ಹಾಕಿದ ತಕ್ಷಣ ಒಡೆದೋಗುತ್ತೆ. ಸೊ ಈ ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ. ಇವನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಈ ಬಣ್ಣಕ್ಕೆ ಬಂದಾಗ ನಾವು ಆಯಿಲಿಂದ ಸಪ್ರೇಟ್ ಮಾಡಿ ಸಕ್ಕರೆ ಪಾಕದಲ್ಲಿ ಸೇರಿಸ್ಬೇಕಾಗತ್ತೆ. ಸೊ ಇವೆರಡರಲ್ಲಿ ಒಂದು ಬಿಸಿ ಇರಬೇಕು. ಸಕ್ಕರೆ ಪಾಕ ಬಿಸಿ ಇದ್ದರೆ ಜಾಮೂನ್ ತಣ್ಣಗಿರಬೇಕು, ಇಲ್ಲ ಜಾಮೂನ್ ತಣ್ಣಗಿದ್ರೆ ಸಕ್ಕರೆ ಪಾಕ ಬಿಸಿ ಇರಬೇಕು. ಸೊ ಈ ಥರ ಇದ್ದರೆ ಮಾತ್ರ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ. 2 ಬಿಸಿನೂ ಇರಬಾರ್ದು, ಹಾಗಂತ 2 ತಣ್ಣಗೂ ಇರಬಾರ್ದು. ನೋಡಿ, ತಗೊಂಡಿರ್ತಕ್ಕಂತಹ ಎಲ್ಲ ಗುಲಾಬ್ ಜಾಮೂನನ್ನು ಡೀಪ್ ಫ್ರೈ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಸೇರಿಸಿದ್ದಾಯಿತು. ಇವನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟು ನಂತರ ಅರ್ಧ ಗಂಟೆ ಆದಮೇಲೆ ಒಮ್ಮೆ ಚೆಕ್ ಮಾಡೋಣ. ನೋಡಿ, ಗುಲಾಬ್ ಜಾಮೂನ್ ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಒಂದು ಸೈಜ್ ಇದ್ದರೆ ಸಕ್ಕರೆ ಪಾಕದಲ್ಲಿ ಹಾಕಿದಾಗ
ಪಾಕವನ್ನು ಹೀರ್ಕೊಂಡು ಸೈಜ್ ಅನ್ನೋದು ಡಬಲ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಗುಲಾಬ್ ಜಾಮೂನ್ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಸೊ ಜಾಮೂನ್ ಒಳಗಡೆ ಸಕ್ಕರೆ ಪಾಕ ಹೀರ್ಕೊಂಡಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿ. ಗುಲಾಬ್ ಜಾಮೂನ್ ಬಣ್ಣ ಆಗಿರ್ಬೋದು, ಹಾಗೆ ಮೇಲ್ಗಡೆ ಲೇಯರ್ ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆಯೋ ಅಂತ. ಮೀಡಿಯಂ ಟು ಲೋ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಈ ಥರ ಬರುತ್ತೆ ನೋಡಿ ಇದು ಇಷ್ಟೊಂದು ಚೆನ್ನಾಗಿ ಪಾಕವನ್ನು ಹೀರ್ಕೊಂಡಿದೆ ಅಂತ. ಸೊ ತುಂಬ ಜ್ಯೂಸಿ ಆಗಿದೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಖಂಡಿತ ಟ್ರೈ ಮಾಡಿ, ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.